ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಬೆಳಿಗ್ಗೆನೇ ರೆಡಿಯಾಗಿ ಎಲ್ಲಪ್ಪ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ. ನಾನು ಬೆಳಿಗ್ಗೆನೇ ಬೇಗ ಎದ್ದು ಮನೇಲಿ ಪೂಜೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಮದುವೆಗೆ ಅಂತ ರೆಡಿಯಾಗಿದ್ದೀವಿ. ಮದುವೆಗೆ ಅಂತ ನಾನು ಮತ್ತು ನನ್ನ ಯಜಮಾನ್ರು ಬೆಳಿಗ್ಗೆನೇ ರೆಡಿಯಾದ್ವಿ. ನೋಡಿ ಹೇಗೆ ರೆಡಿಯಾಗಿದ್ದೀನಿ ಅಂತ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ರೆಡಿಯಾದೆ, ನಮ್ಮ ಯಜಮಾನ್ರು ಇನ್ನೊಂದು ಅರ್ಧ ಗಂಟೆ ಅಂತ 4:15 5 ಗಂಟೆಗೆ ರೆಡಿ ಆಯಿತು. ಬಸ್ ಫೋನ್ ಮಾಡಿದ್ರೆ ಬಸ್ಸವ್ರು ಇನ್ನೂ ಪಿಕ್ ಮಾಡ್ತಾ ಇರಲಿಲ್ಲ. ಅದಕ್ಕೇ ರೆಡಿಯಾಗಿ ಒಂದು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. 5:30ಗೆ ಬಸ್ ಎಲ್ಲ ಬಂದಮೇಲೆ ಗಾಡಿ ಎಲ್ಲ ಪೂಜೆ ಮಾಡಿ ಮದುವೆಗೆ ಅಂತ ಹೊರಟ್ವಿ. ತುಂಬ ನೈಟು ಅದು ಒಂದು ವಾರ 15 ದಿನದಿಂದ ಮಳೆ ಆಗಿರೋದ್ರಿಂದ ವಾತಾವರಣ ಫುಲ್ ಕೋಲ್ಡ್ ಇತ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿರೋದಕ್ಕೂ ಅದಕ್ಕೂ ತುಂಬ ಚಳಿ ಆಗ್ತಾಯಿತ್ತು. ಆದ್ರೂ ಬೇಗ ಎದ್ದು ರೆಡಿ ಆಗಬೇಕಲ್ಲ, ಮದುವೆಗೆ ಹೋಗಿ ಲೇಟ್ ಆಗಿಬಿಡುತ್ತೆ. ಮದುವೆ ಇದ್ದಿದ್ದು ಮೈಸೂರಲ್ಲಿ, ಅದಕ್ಕೋಸ್ಕರ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಬಸ್ಸೇ ಲೇಟಾಗಿ ಬಂತು. ಆದ್ರೂ 5:30 5:45 ಹಂಗೆ ಬಸ್ ಬಿಟ್ವಿ. ಹೋದ್ವಿ. ಎಲ್ಲರೂ ನೋಡಿ ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಫ್ರೆಂಡ್ಸು ಆ ಥರ ಕೂತಿದ್ದಾರೆ. ನಮ್ಮ ಯಜಮಾನ್ರು ನನ್ನೊಬ್ಬಳು ಕೂರಿಸಿ ಅವರು ಮುಂದೆ ಓಡಾಡ್ತಾ ಇದ್ದಾರೆ. ನೋಡಿ, ನಾವು ಹೋಗ್ತಿದ್ದ ಮಧ್ಯದವರು ಈ ಬಸ್ಸನ್ನೇ ಮಾಡಿದ್ದು. ಚೆನ್ನಾಗಿತ್ತು. ಹಾಗೆಯೇ ನಾನೊಬ್ಬಳೆ ಮತ್ತು ಪಕ್ಕದಲ್ಲಿ ಯಾರೋ ಕೂತಿದ್ರು ಆಂಟಿ. ಆಮೇಲೆ ನಾನು ಅವರು ಮತ್ತೆ ಕೂತಿದ್ವಿ. ನಮ್ಮ ಯಜಮಾನ್ರು ಅಂತೂ ಕೂತ್ಕೊಳ್ಳೇ ಇಲ್ಲ. ಈ ಕಡೆಯಿಂದನೂ ಕೂತಿಲ್ಲ, ಆ ಕಡೆಯಿಂದ ಕೂತಿಲ್ಲ ಅಂತಲೇ ಹೇಳ್ಬೋದು. ಊರು ಬಂದಾಗ ಯಾರಾದರೂ ಬಂದಾಗ ಹಚ್ಚಕ್ಕೆ ಇಳಿಯೋಕ್ಕೆ, ಆಮೇಲೆ ಯಾವ ಫ್ರೆಂಡ್ಸ್ಗಳ ಹತ್ರ ಅವ್ರ ಫ್ರೆಂಡ್ಸ್ ಎಲ್ಲ ಹಿಂದೆ ಕೂತಿದ್ದು. ಅಲ್ಲಿಗೆ ಓಡಾಡಿಕೊಂಡು ಹೋಗಿ ಡ್ರೈವರ್ ಜೊತೆ ಮಾತಾಡಿಕೊಂಡು ಫುಲ್ ಈ ಕಡೆಯಿಂದನೂ ಕೂತಿಲ್ಲ, ಆ ಕಡೆಯಿಂದನೂ ಕೂತಿಲ್ಲ. ಅವರು ಹೀಗೆ ಮಾತಾಡ್ಕೊಂಡೇ ಇದ್ದರು. ಆಮೇಲೆ ಸಾಂಗ್ಗಳಂತೂ ಅದು ಸಾಂಗ್ ಹಾಕ್ತಾಯಿದ್ರು. ಅದಕ್ಕೆ ನನಗೆ ಯಾವ ಸಾಂಗ್ ಬೇಕು ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೊಬೈಲ್ ಇಸ್ಕೊಂಡು ಕನೆಕ್ಟ್ ಮಾಡಿಕೊಂಡೆ. ಹೋದ್ವಿ. ಒಂದು 9:30 ಆಗಿತ್ತು ಹೋಗೋಷ್ಟರಲ್ಲಿ. ಮದುವೆ ಹೋದ್ವಿ. ನೋಡಿ, ಅವರು ಅಲ್ಲೂ ಕೂಡ ಅವ್ರ ಫ್ರೆಂಡ್ಸ್ ಜೊತೆನೇ ಬರ್ತಾಯಿದ್ರು. ಹೋಗೋಷ್ಟರಲ್ಲಿ ಮದುವೆ ಹುಡುಗ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ನಮಗೂ ಟೈಮ್ ಆಗಿತ್ತು. 9:30 10 ಗಂಟೆಗೆ ಹೋಗಿತ್ತು. ಫುಲ್ ಹೊಟ್ಟೆ ಸಿಗ್ತಾಯಿತ್ತು. ಅದಕ್ಕೇ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಊಟಕ್ಕೆ ಅಂದರೆ ತಿಂಡಿಗೆ ಅಂತ ಹೋದ್ವಿ. ತಿಂಡಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು. ಇನ್ನೂ 10:30ಗೆ ಇದ್ದಿದ್ದು ದಾರ ಮುಹೂರ್ತ. ಅದರಿಂದ ಸ್ವಲ್ಪ ಲೇಟಾಗಿಯೇ ಮಾಡಿದ್ರು. ನಾವು ಹೋಗೋಷ್ಟರಲ್ಲಿ ಮದುವೆ ಆಗೇ ಬಿಡುತ್ತೇನೋ ಅಂತ ಅಂದ್ಕೊಂಡ್ವಿ. ಅಷ್ಟು ಟೈಮ್ ಆಗೋಗಿತ್ತು. 9:45 ಅಷ್ಟಾಗ್ಬಿಟ್ಟಿತ್ತು. ಹೆಂಗೋ ನಾವು ಶಾಸ್ತ್ರ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಿ. ನಾವು ಹೋಗ್ಬೇಕಾದ್ರೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಶಾಸ್ತ್ರ ಎಲ್ಲ ಮುಗಿಸಿದ್ಮೇಲೆ ಇನ್ನೂ ಏನೇನೋ ಬ್ಯಾಲೆನ್ಸ್ ಇರ್ತಾವಲ್ಲ ಅದೆಲ್ಲ ಮಾಡಿಸ್ತಾಯಿದ್ರು. ಆಮೇಲೆ ನಾನು ನಮ್ಮ ಯಜಮಾನ್ರು ಹುಡುಕ್ತಾ ಇದ್ದೀನಿ. ಅಲ್ಲಿ ಚೌಟ್ರಿಲಿ ಎಲ್ಲಿದ್ದಾರೆ, ದಾರ ಎಳೆಯೋಕೆ ಹೋಗೋಣ ಬನ್ನಿ ಅಂತ. ಅಲ್ಲಿ ನೋಡಿದ್ರೆ ಅವ್ರು ಎಲ್ಲ ಹೋಗಿದ್ರು. ಆಮೇಲೆ ಬಂದರು. ಫೈನಲಾಗಿ ನಾನು ಮತ್ತು ನಮ್ಮ ಯಜಮಾನ್ರು ದಾರ ಹೋದ್ವಿ. ಮತ್ತು ಅವ್ರ ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳ ಜೊತೆನೂ ಹೋಗಿದ್ದಾರೆ. ನೋಡಿ, ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂದ್ರೂ ಬರೋಲ್ಲ, ಒಂದು ವೀಡಿಯೋಗೂ ಬರೋಲ್ಲ. ಹಾಗೆ ಬನ್ನಿ ಶಾಸ್ತ್ರ ಎಲ್ಲ ಹೋಗಿ ಮಾಡ್ತಿದ್ದಾರೆ ಅದು ನೋಡೋಕೆ ಹೋಗೋಣ ಅಂದ್ರೂ ಬರಲಿಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮುಗಿದ್ಮೇಲೆ ನನ್ನ ಹತ್ರ ಮಾಮೂಲಿ ಫೋಟೋ ವೀಡಿಯೋ ಅಂತಂದರೆ ಬರ್ತಾರೆ, ಇಲ್ಲಾಂದರೆ ಬರೋಲ್ಲ. ಅಲ್ಲಿ ಮಧ್ಯಲ್ಲೂ ಕೂಡ ಹಾಗೇ ಆಯಿತು. ನಾನು ದಾರ ಎದಕ್ಕೆ ಕಾಯ್ತಾ ಇದ್ದೀನಿ, ಅವಾಗ ಬಂದಿಲ್ಲ. ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಹೊರಟೋದ್ರು. ಆಮೇಲೆ ನಾನು ಮುಗಿಸ್ಕೊತೀನಿ ಅಂತ ನನ್ನ ಜೊತೆ ಬಂದಿದ್ದರು. ನೋಡಿ, ಮದುವೆ ಎಲ್ಲ ಮುಗೀತು. ಇವಾಗ ಅಶ್ವಿನಿ ನಕ್ಷತ್ರ ತೋರ್ಸೋಕೆ ಹೋಗ್ತಾ ಇದ್ದಾರೆ. ನೋಡಿ, ಹುಡುಗ ಹುಡುಗಿ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೋಟೋ ಶೂಟ್ಗೂ ಕೂಡ ಫ್ರೆಂಡ್ಸ್ಗಳ ಜೊತೆನೇ ಹೋಗಿದ್ದರು, ಯಾಕಂದರೆ ರೇಗಿಸ್ಬೇಕಲ್ಲ ಅಂತ. ಸುಮಾರಾಗಿ ಒಂದು ರೇಂಜಿಗೆ ರೇಗಿಸಿದ್ರು. ನೋಡಿ, ಅವ್ರದ್ದೆಲ್ಲ ಫೋಟೋಶೂಟ್ ಮುಗಿದ್ಮೇಲೆ ನಾವು ಎಲ್ಲ ಗ್ರೂಪ್ ಹೋಗಿದ್ವಲ್ಲ ಅವರೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು, ಅವ್ರ ಫೋಟೋಸ್ ಮುಗಿದ್ಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ಫೋಟೋ ತೆಗೆಸ್ಕೊತಾ ಇದ್ವಿ. ಎಲ್ಲಾದ್ರೂ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಎಲ್ಲರೂ, ಯಾವಾಗಲೂ ನಿನ್ನ ಫೋಟೋ ತಗೋತೀಯ, ನನ್ನ ಫೋಟೋ ತಗೊಳ್ಳಲ್ಲ ಅಂತ. ಅದಕ್ಕೆ ಅವ್ರದ್ದೊಂದು ಫೋಟೋ ತೆಗೆದಿದ್ದೀನಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಮುಗೀತಲ್ಲ, ಬನ್ನಿ ಊಟ ಮುಗಿಸ್ಕೊಳ್ಳೋಣ, ರಿಸೆಪ್ಷನ್ಗೆ ನಿಲ್ಸೋಕೊಂಬರಲಿ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ತುಂಬ ಹೊಟ್ಟೆ ಹಸ್ತಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ರೆಡಿಯಾಗಿದ್ದರು ಹುಡುಗ ಹುಡುಗಿ. ನೋಡಿ, ಸೂಟೆಲ್ಲ ಹಾಕ್ಸ್ಕೊಂಡು ಹೆಂಗೆ ಕಾಣ್ತಿದ್ದಾರೆ ಮಂಜಣ್ಣ, ಚೆನ್ನಾಗಿ ಕಾಣ್ತಿದ್ದಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೂ ಕೂಡ ಮತ್ತೆ ಹುಡುಕ್ತಾ ಇದ್ದೀನಿ. ಅವರು ಎಲ್ಲ ಕೇಕ್ ಏನೋ ತರೋಕ್ಕೆ ಅಂತ ಹೊರಟೋಗಿದ್ರು. ಆಮೇಲೆ ಫೈನಲಾಗಿ ಬಂದರು. ಅದು ತೆಗೆಸ್ಕೊಂಡು ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಕೇಕ್ ತಂದಿದ್ರು, ಅದೆಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ರು ಫ್ರೆಂಡ್ಸು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ. ನೋಡಿ, ಆ ಕಡೆಯಿಂದ ಬಂದಾಗ ಜೋಶ್ ಇರಲಿಲ್ಲ, ಇವಾಗ ಸ್ವಲ್ಪ ಜೋಶ್ ಇತ್ತು. ಅದಕ್ಕೇ ನೋಡಿ ಎಲ್ಲರೂ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಆ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು ನಾನು ಡ್ಯಾನ್ಸ್ ಮಾಡಿದ್ದೆ. ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಅದಕ್ಕೆ ಬಂದಿದ್ದೆ ಗೊತ್ತಾಗಲಿಲ್ಲ. ಹೇಗಿತ್ತು ನನ್ನ ಡ್ಯಾನ್ಸು ಅಂತ ಕಮೆಂಟ್ ಮಾಡಿ. ಕೊನೆಯದಾಗಿ ಬಂದ್ವಿ. ಬರೋ ಅಷ್ಟರಲ್ಲಿ ಈ ಥರ ಆಗೋಗಿತ್ತು ಮೇಕಪ್ ಎಲ್ಲ ಹೋಗಿ ಫುಲ್ ಡಲ್ಲೆಲ್ಲ ಆಗೋಗಿ ಈ ಥರ ಆಯಿತು. ಬರೋ ಅಷ್ಟರಲ್ಲಿ 5 5:30 ಆಗೋಯಿತು. ಹಾಗೆಯೇ ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.